We gon' turn the crib into a club like Hennessy and Buddha screaming thug life. Get it, baby, you know I'm the plug, right? Bugging, got a feeling that it's gonna be a long night. Whoa, everything I touch turn cold. Need no introduction cause they know Brit and Mo, I hit the lotto, my motto, roll up gelato and ಅದೇ 125 ಕಿಲೋಮೀಟರ್ 15 ರೂಪಾಯಲ್ಲಿ ಹೋಗ್ತದೆ. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MANGALORE-SUJITH ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಕಡಬದಲ್ಲಿದ್ದೇನೆ. ಕಡಬದಲ್ಲಿ ಒಂದು ಎಲೆಕ್ಟ್ರಿಕ್ ಸ್ಕೂಟಿ ಒಂದು ಶೋರೂಮ್ ಇದೆ. ಸೊ ನಾನಲ್ಲಿ ಇವತ್ತು ನಿಮಗೆ ಸಂಪೂರ್ಣ ಮಾಹಿತಿಯನ್ನು, ಅಂದರೆ ಎಲೆಕ್ಟ್ರಿಕ್ ಗಾಡಿಗಳ ಸ್ಕೂಟಿಯ ಸಂಪೂರ್ಣ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಿಮಗೆ ನೋಡ್ಬೋದು. ಇತ್ತೀಚಿನ ದಿನಗಳಲ್ಲಿ ಅಂದರೆ ಇಂಧನ ತೈಲದ ಅಂದರೆ ಪೆಟ್ರೋಲ್ದು ರೇಟ್ ಜಾಸ್ತಿ ಆಗ್ತಿದೆ, ನಿಮಗೆ ಗೊತ್ತುಂಟು. ಸೊ ಆಗಿರುವಾಗ ಎಲೆಕ್ಟ್ರಿಕ್ ಸ್ಕೂಟಿ ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ ಎಲ್ಲ ತೆಗೆದ್ರೆ ನಮಗೆ ತುಂಬಾ ಉಪಯೋಗ. ಯಾಕಂತ ಹೇಳಿದರೆ ಎಲೆಕ್ಟ್ರಿಕ್ ಗಾಡಿದು ಮೇಂಟೆನೆನ್ಸ್ ಕೂಡ ತುಂಬ ಕಡಿಮೆ. ಅದೇ ರೀತಿಯಾಗಿ ಈ ಶೋರೂಮಲ್ಲಿ ನೀವು ನೋಡ್ಬೋದು, ಒಂದು 2-3 ಗಾಡಿ ಉಂಟು ಈಗ. ಅಂದರೆ ಅದರ ಸಂಪೂರ್ಣ ಡೀಟೇಲ್ಸ್, ಅಂದರೆ ಅದು ಮೇಂಟೆನೆನ್ಸ್ ಹೇಗೆ, ಅದೇ ರೀತಿ ಅದರ ಪವರ್ ಹೇಗೆ, ಪ್ರತಿಯೊಂದು ಡೀಟೇಲ್ಸನ್ನು ಇಲ್ಲಿ ಕೊಡಲಿಕ್ಕೆ ನಮ್ಮ ಇದೆ ಶೋರೂಮ್ನ ಸೇಲ್ಸ್ ಎಕ್ಸಿಕ್ಯೂಟಿವ್ ಅವರಿದ್ದಾರೆ. ಸೊ ಅವ್ರ ಹತ್ರ ಮಾತಾಡುವ, ಯಾವ ರೀತಿ ಅಂದರೆ ಮೇಂಟೆನೆನ್ಸ್ ಎಲ್ಲ ಹೇಗೆ, ಅಂದರೆ ಚೀಪ ನನಗೆ ಸಹ ಗೊತ್ತಿಲ್ಲ, ಅವ್ರ ಹತ್ರ ಕೇಳಬೇಕಷ್ಟೇ. ಬನ್ನಿ ಹಾಗಾದರೆ ನಾವು ಅವ್ರ ಹತ್ರ ಮಾತಾಡುವ ಯಾವ ರೀತಿಯೆಲ್ಲ ಮೇಂಟೆನೆನ್ಸ್ ಅಂತ. ಬನ್ನಿ. ಸೊ ಅದೇ ನಾವೀಗ ಪ್ಯೂರ್ ಶೋರೂಮಲ್ಲಿ, ಅಂದರೆ ಕಡಬದ ಒಂದು ಪ್ಯೂರ್ ಶೋರೂಮ್ ಅಂತ ಇದೆ ಎಲೆಕ್ಟ್ರಾನಿಕ್ ಗಾಡಿ ಸ್ಕೂಟಿದು, ಅಲ್ಲಿದ್ದೇವೆ. ಸೊ ಇದು ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್. ಅದೇ ರೀತಿ ಹೈದರಾಬಾದ್ ಕಂಪನಿ ಅಂತಾಗಿದೆ. ಅದೇ ರೀತಿ ಎಷ್ಟು ವರ್ಷ ವ್ಯಾರಂಟಿ ಸ್ಕೂಟಿದೆಲ್ಲ ಪ್ರತಿಯೊಂದು ಡೀಟೇಲ್ಸನ್ನು ಬನ್ನಿ ನಾವೀಗ ಸೇಲ್ಸ್ ಎಕ್ಸಿಕ್ಯೂಟಿವ್ ಹತ್ರ ಕೇಳುವ. ಬನ್ನಿ. ಸೊ ನಮ್ಮೊಟ್ಟಿಗೆ ಈಗ ಪ್ಯೂರ್ ಶೋರೂಮ್ನ ಸೇಲ್ಸ್ ಎಕ್ಸಿಕ್ಯೂಟಿವ್ ಇದ್ದಾರೆ. ಸೊ ಅವ್ರ ಹತ್ರ ಈಗ ಮಾತಾಡುವ. ಸರ್ ನಮಸ್ತೆ. ನಿಮ್ಮ ಹೆಸರು? ಆದಿತ್ಯ. ನಾನು ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿದ್ದೀನಿ. ಅದೇ ನಮ್ಮ ಫ್ರೆಂಡ್ಸ್ ಇಲ್ಲಿ ಈಗ ನೋಡ್ಬೋದು 3 ಎಲೆಕ್ಟ್ರಿಕ್ ಸ್ಕೂಟಿ ಇದೆ. ಸೊ ಇದರಲ್ಲಿ ಒಂದೊಂದರಲ್ಲಿ ಒಂದೊಂದು ಅಂದರೆ ಪವರ್ ಹೈ ಇದೆ, ಅದೇ ರೀತಿ ಲೋ, ಅದೇ. ಸೊ ಅದರ ಪ್ರತಿಯೊಂದು ಡೀಟೇಲ್ಸ್ ಈಗ ನಮ್ಗೆ ಇಲ್ಲಿ ಇವರು ಹೇಳ್ತಾರೆ ಈಗ. ಸೊ ಅವ್ರ ಹತ್ರ ಕೇಳುವ. ಸರ್ ಈ ಥರದ್ದು ಈಗ ಡೀಟೇಲ್ಸ್ ಇರ್ಬೋದು. ಇದು E-Trans ಪ್ಲಸ್ ಅಂತ ಹೇಳಿ ಗಾಡಿ. ಇದು ಲೋ ಸ್ಪೀಡ್ ಗಾಡಿ. 3 ಗಂಟೆ ಚಾರ್ಜ್ ಮಾಡಿ ನಿಮಗೆ 80 ಕಿಲೋಮೀಟರ್, 35 ಕಿಲೋಮೀಟರ್ ಮಾತ್ರ ಸ್ಪೀಡ್, 35 ಕಿಲೋಮೀಟರ್ ಮಾತ್ರ ಸ್ಪೀಡ್, ಜಾಸ್ತಿ ಹೋಗುದಿಲ್ಲ. ಇದು ಮೇನ್ ಏನಂತ ಹೇಳಿದ್ರೆ ಸ್ಟೂಡೆಂಟ್ ಅಥವಾ ಈಗ ಸಿಟಿ ಒಳಗೆ 35 ಕಿಲೋಮೀಟರ್ ಯಾರು ಹೋಗ್ತಾರೆ, ಏಜ್ ಆದವರು, ಲೇಡೀಸ್, ಅವರಿಗೆಲ್ಲ ಸೂಟೇಬಲ್. ಇದಕ್ಕೆ ಇನ್ಶೂರೆನ್ಸ್ ಮಾತ್ರ, ಇದು ವಿದೌಟ್ ಲೈಸೆನ್ಸ್ ನಂಬರ್ ಪ್ಲೇಟ್ ಬರುವುದಿಲ್ಲ. ಇದರಲ್ಲಿ ಡಿಸ್ಕ್ ಬರುವುದಿಲ್ಲ, ಡಿಸ್ಕ್ ಬರುವುದಿಲ್ಲ, ಡ್ರಮ್ ಬ್ರೇಕ್. ಇದು ಬೇಸಿಕ್ ಮಾಡೆಲ್. ಇದು ನಮಗೆ ಸ್ಟಾರ್ಟಿಂಗ್ ಪ್ರೈಸ್. ಸ್ಟಾರ್ಟಿಂಗ್ ಪ್ರೈಸ್ ಫ್ರಂಟ್ ಒಮ್ಮೆ ಗಮನಿಸಿ. ಈ ವಾಲ್ ಮಾಡಿದ ತಕ್ಷಣ 3 ಅಂತ ತೋರಿಸ್ತದೆ, 1 ಕಿಲೋಮೀಟರ್ ಪಾರ್ಕಿಂಗ್, ಬ್ಯಾಟರಿ ಲೆವೆಲ್ ಬರ್ತದೆ. ಪಾರ್ಕಿಂಗ್ ಅಂತ ಹೇಳಿದ್ರೆ ಪಾರ್ಕಿಂಗ್ ಮಾಡಿ, ಇನ್ ಕೇಸ್ ಈಗ ಯಾರಾದರೂ ಚಿಲ್ಡ್ರನ್ಸ್ ಅಥವಾ ಯಾರಾದರೂ ಸರಿ ಸ್ಟ್ಯಾಂಡ್ ಹಾಕಿ ಈಗ ಗಾಡಿ ಸ್ಟಾರ್ಟ್ ಆಗಿ ಉಂಟಾ ಆಗಿಲ್ವ ಅಂತ ಹೇಳಿ ಗೊತ್ತಾಗ್ತದೆ. ಈಗ ಎಕ್ಸಿಲೇಟ್ ಕೊಟ್ಟರೆ ಮೂವ್ ಆಗುತ್ತೆ ಪಾರ್ಕಿಂಗ್. ಓಕೆ. ಪಿ ತೆಗೆದು ಪಾರ್ಕಿಂಗ್ ತೆಗೆದು ಪಾರ್ಕಿಂಗ್ ರಿಮೂವ್ ಮಾಡಿ ಎಕ್ಸಿಲೇಟ್ ಕೊಟ್ಟರೆ ಸ್ಟಾರ್ಟ್ ಆಗ್ತದೆ. ಓಕೆ ಓಕೆ. ಸ್ಪೀಡ್ ಕೂಡ ಹೋಗ್ತದೆ. ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 35 ಕಿಲೋಮೀಟರ್ ಮಾತ್ರ ಸ್ಪೀಡ್. 35 ಮಾತ್ರ ಅಲ್ಲ. ಇದು ನೋಡ್ಬೋದು, ಅದು ಸೌಂಡ್ ಸಹ ಕಮ್ಮಿ ಅಲ್ಲ, ಸ್ಮೂತ್ ಸ್ಮೂತ್ ಸ್ಮೂತ್. ಬ್ಯಾಟರಿ ಲೆವೆಲ್ ಕೂಡ ಇದರಲ್ಲಿ ಆಟೋಮ್ಯಾಟಿಕ್. ಇದರಲ್ಲಿ ಕೂಡ ಸೇಮ್ ನಮ್ಮ ಪೆಟ್ರೋಲ್ ಗಾಡಿಯಾಗಿ ಇದರಲ್ಲಿ ಕೂಡ ಫ್ರಂಟ್ LED ಲೈಟ್, ಹಾರ್ನ್ ಕೂಡ ಬರ್ತದೆ, ಇಂಡಿಕೇಟರ್ ಕೂಡ ಬರ್ತದೆ. ಇದರದ್ದು ಗುಡ್ ಸ್ಪೇಸ್ ನೋಡೋಣ. ನೆಕ್ಸ್ಟ್ ಇಲ್ಲಿ ಗುಡ್ ಸ್ಪೇಸ್ ಬರ್ತದೆ. ಇದು MCB ಅಂತೇಳಿ, ಇದು ರಿಮೂವಬಲ್ ಬ್ಯಾಟರಿ, ಲಿಥಿಯಂ ಇದಾಗಿರುತ್ತದೆ. ಇದು MCB ಮೇನ್ ಸರ್ಕ್ಯೂಟ್ ಬ್ರೇಕರ್. ಇದು ಪೆಟ್ರೋಲ್ ಗಾಡಿಯಲ್ಲಿ ಫ್ಯೂಸ್ ಇರ್ತದೆ, ಇದರಲ್ಲಿ MCB. ನೆಕ್ಸ್ಟ್ ಈಗ ರಿಮೂವ್ ಮಾಡ್ಬೋದು, ಇದನ್ನು ತೆಗೆಯೋದು ಪ್ಲಗ್ ರಿಮೂವ್ ಮಾಡಿ ಈಗ ಚಾರ್ಜ್ ಮಾಡ್ಬೋದು. ಬ್ಯಾಟ್ರಿ ಇದು ಚಾರ್ಜ್ ಇಡೋದಾದ್ರೆ ಡೈರೆಕ್ಟ್ ಇಲ್ಲಿ ಕೂಡ ಗಾಡಿಯಲ್ಲಿ ಇಡ್ಬೋದು, ವೆಹಿಕಲ್ ಗಾಡಿಯಲ್ಲಿ ಆದರೆ ಇಲ್ಲಿ ಪ್ಲಗ್ ಮಾಡ್ಬೋದು. ಆದರೆ ಹೀಗೆ ಬರ್ತದೆ. ಅದರ ಚಾರ್ಜರ್ ಅಂದರೆ ಹೇಗೆ ಇರ್ತದೆ ಸರ್ ನೋಡಲಿಕ್ಕೆಲ್ಲ? ಈಗ ನೋಡ್ಬೋದು, ಅಂದರೆ ಎಲೆಕ್ಟ್ರಿಕ್ ಗಾಡಿದು ಈಗ ಚಾರ್ಜ್ ಹೇಗೆ ಇಡುವುದು ಅಂತ ಹೇಳಿದರೆ ಇದೇನು ಸರ್? ಇದು ಚಾರ್ಜರ್. ಪ್ಲಗ್ ನಮ್ಮ ಮನೆಯಲ್ಲಿ ರಿಮೂವ್ ಮಾಡೋದು, ರಿಮೂವ್ ಮಾಡಿ ಜಸ್ಟ್ ಪೇ ಮಾಡೋದು. ಓಕೆ. ಆನ್ ಮಾಡಿದರೆ ಓಕೆ ಓಕೆ. ನೋಡ್ಬೋದು, ಇವಾಗ ಅಲ್ಲಿಂದ ಬಂದದ್ದು ಹೀಗೆ ಇಲ್ಲಿ ಚಾರ್ಜ್ ಇಡುವಂಥದ್ದು ಇಲ್ಲಿ ಆಗಿದೆ. ಅದೇ ರೀತಿ ನಿಮಗೆ ಡೈರೆಕ್ಟ್ ಬ್ಯಾಟ್ರಿ ತೆಗೆದು ಚಾರ್ಜ್ ಇಡೋದಾದರೆ ಬ್ಯಾಟ್ರಿ ರಿಮೂವ್ ಮಾಡಿ ಚಾರ್ಜ್ ಬೇಕಾದರೆ ಇಡ್ಬೋದು. 2 ಫೆಸಿಲಿಟಿ ಕೂಡ ಇದರಲ್ಲಿ ಇದೆ. ಸೊ ಫ್ರೆಂಡ್ಸ್, ಈಗ ನೋಡ್ಬೋದು ಈ ಗಾಡಿದು ಡೀಟೇಲ್ಸ್ ಅವರು ಫುಲ್ ಹೇಳಿದರು. ಅದೇ ರೀತಿ ಈ ಗಾಡಿದು ಒಂದು ಸ್ಕೂಟಿ ವೆಹಿಕಲ್ ಇದು ಕೂಡ ನಮಗೆ ಈಗ ಡೀಟೇಲ್ಸ್ ಹೇಳ್ತಾರೆ. ಸೊ ಹೇಳಿ ಸರ್, ಈ ವೆಹಿಕಲ್ ಅದು ಇದಕ್ಕಿಂತ ಅದು ಅಪ್ಡೇಟ್ ಆಗಿದೆ. ಸೆನ್ಸರ್ ಆಪ್ಷನ್, ಆಮೇಲೆ ಸ್ವಲ್ಪ ಇದು ರೆಟ್ರೋ, ಸ್ವಲ್ಪ ಓಲ್ಡ್ ಜಾಸ್ತಿ ಲೈಕ್ ಮಾಡ್ತಾರೆ ಗಾಡಿ.
ಲೋ ಸ್ಪೀಡಲ್ಲಿ ಇದರಲ್ಲಿ ಡಿಸ್ಕ್ ಬರ್ತದೆ, ಓಕೆ. ಟ್ಯೂಬ್ಲೆಸ್ ಟೈರ್, ಡಿಸ್ಪ್ಲೇ ಸ್ವಲ್ಪ ಲಾರ್ಜ್ ಆಗಿರ್ತದೆ ಇದರಲ್ಲಿ. ಓಕೆ. ಡಿಸ್ಪ್ಲೇ ಸ್ವಲ್ಪ ಲಾರ್ಜ್ ಆಪ್ಷನ್ ಇರ್ತದೆ. ಈಗ ನೀವು ಲಾರ್ಜ್ ಡಿಸ್ಪ್ಲೇ ಅಪ್ಡೇಟೆಡ್ ಗಾಡಿ ಕೂಡ ನೋಡ್ಬೋದು ನೀವು. ಇದರಲ್ಲಿ ಕೂಡ ಪಾರ್ಕಿಂಗ್, ಬ್ಯಾಟರಿ ಲೆವೆಲ್, ಓಡೋ ಕಿಲೋಮೀಟರ್, ಫಸ್ಟ್ ಸೆಕೆಂಡ್ ಥರ್ಡ್ ಸ್ವಿಚಸ್ ಎಲ್ಲ ಸೇಮ್. ಪೆಟ್ರೋಲ್ ಗಾಡಿಗೆ ಪವರ್ ಸ್ವಲ್ಪ ಜಾಸ್ತಿ ಅಂತ ಇದರಲ್ಲಿ. ಪವರ್ ಸ್ವಲ್ಪ ಜಾಸ್ತಿ. ಇದು ಇದಕ್ಕೂ ಪವರ್ ಸೇಮು. ಅದೇ ರೀತಿಯಾಗಿ ಡಿಸ್ಕ್ ಬ್ರೇಕ್ ಸೆನ್ಸರ್ ಕೂಡ ಆಪ್ಷನ್. ಓಕೆ, ಪವರ್ ಸೇಮು. ಈ ಸ್ಕೂಟಿಗಿಂತ ಇದು ಸ್ವಲ್ಪ ಅಪ್ಡೇಟ್ ವರ್ಷನ್ ಆಗಿದೆ. ಅದೇ ರೀತಿ ಇದರಲ್ಲಿ ಡಿಸ್ಕ್ ಎಲ್ಲ ನೋಡ್ಬೋದು, ಅದು ಡ್ರಮ್ ಆಗಿದೆ. ಇದರಲ್ಲಿ ಡಿಸ್ಕ್ ಅವೈಲೇಬಲ್ ನಮಗೆ ಸಿಗ್ತದೆ. ಆಮೇಲೆ ಇದರಲ್ಲಿ ಸೆನ್ಸರ್ ಆಪ್ಷನ್ ಸ್ವಲ್ಪ ಬೂಟ್ ಸ್ಪೇಸ್ ಸ್ವಲ್ಪ ಲಾರ್ಜ್ ಇದೆ. ಬ್ಯಾಟರಿ ಇದೆ. ಹೌದು, ಇದರಲ್ಲಿ ಸ್ವಲ್ಪ ನೀವು ನೋಡೋ ಥರನೇ ಸ್ಪೇಸ್ ಸೇಮ್. ಬ್ಯಾಟರಿ ರಿಮೂವಲ್ ಆಗಿರುತ್ತೆ, ಸೇಮ್ ಇದೆ. MCB ಎಲ್ಲ ಸೇಮ್. ಅಪ್ ಮೋಟರ್, ವೀಲಲ್ಲಿ ಮೋಟರ್ ಇರ್ತದೆ. ಇದು ಕೂಡ ಟ್ಯೂಬ್ಲೆಸ್ ಟ್ಯೂಬ್ಲೆಸ್. ಓಕೆ. ನಂಬರ್ ಪ್ಲೇಟ್ ಇಲ್ಲ, ಇನ್ಶೂರೆನ್ಸ್ ಬರೋದಿಲ್ಲ. ಇನ್ಶೂರೆನ್ಸ್ ಉಂಟಾ? ಓಕೆ. ನೀವು ನೋಡಿದ್ದೀರಿ ಇದರ ಗಾಡಿ. ಇದಕ್ಕಿಂತ 2 ಅಪ್ಡೇಟ್, ಈ ಸ್ಕೂಟಿಗಿಂತ 2 ಅಪ್ಡೇಟ್ ಆದಂಥ ಗಾಡಿ ಇಲ್ಲಿ ನೋಡ್ಬೋದು. ಈ 2 ಗಾಡಿಗಿಂತ ಈ ಸ್ಕೂಟಿ ಪವರ್ ಕೂಡ ಜಾಸ್ತಿ. ಸೊ ಇದರದ್ದು ಡೀಟೇಲ್ಸ್ ಬನ್ನಿ ನಾವು ಅವ್ರ ಹತ್ರ ಕೇಳುವ. ಇದು E-Pluto 7G ಅಂತ ಹೇಳಿ ಇದು ರೆಟ್ರೋ ವರ್ಕ್ ಸ್ವಲ್ಪ ನೋಡಿದ್ರೆ 60 ಕಿಲೋಮೀಟರ್ ಸ್ಪೀಡ್ ಹೋಗ್ತದೆ, 120 ಮೈಲ್ಸ್ ಇರುತ್ತೆ. 4 ಅವರ್ಸ್ ಅಲ್ಲಿ 3 ಯೂನಿಟ್ ಯೂಸ್ ಆಗ್ತದೆ. ಇದು ಚಾರ್ಜ್ ಆಗಲಿಕ್ಕೆ ಎಷ್ಟು ಅವರ್ಸ್ ಬೇಕು ಸರ್? 4 ಅವರ್ಸ್ ಬೇಕು. 4 ಅವರ್ಸ್ ಅಲ್ಲಿ 15 ರುಪೀಸ್ ಓಕೆ. ಈಗ ನೋಡ್ಬೋದು ಇದರಲ್ಲಿ ಅಂದ್ರೆ ಇದು ಪವರ್ ಜಾಸ್ತಿ ಆಗಿದೆ. ಅಪ್ಡೇಟೆಡ್ ವರ್ಷನ್. ಇದು ಕೂಡ ಇದರಲ್ಲಿ ಕೂಡ ಡಿಸ್ಕ್ ಬ್ರೇಕ್ ಬರ್ತದೆ. ಇದು ಟ್ಯೂಬ್ಲೆಸ್ ಟೈರ್ ಆಗಿರುತ್ತೆ. ನಂಬರ್ ಪ್ಲೇಟ್ ನೋಡ್ಬೋದು. ಇನ್ಶೂರೆನ್ಸ್ ಕೂಡ ಇನ್ಶೂರೆನ್ಸ್ ಕೂಡ ಬರುತ್ತೆ. ಆರ್ಡರ್ ವೈಸ್ ಇನ್ಶೂರೆನ್ಸ್ ಕೂಡ ಮಾಡಿ ಬರುತ್ತೆ. ಇದು ರಿಜಿಸ್ಟ್ರೇಷನ್ ಕೂಡ ಓಕೆ. ಇದರದ್ದು ಬ್ಯಾಟರಿ ವ್ಯಾರಂಟಿ 5 ಇಯರ್ಸ್ 3 ಇಯರ್ಸ್ ಮೋಟರ್ ವ್ಯಾರಂಟಿ. ಓಕೆ. ಇದರಲ್ಲಿ ಕೂಡ ಲಿಥಿಯಂ ಬ್ಯಾಟರಿ ಆಗ್ತದೆ. ಇದು ಕೂಡ ರಿಮೂವ್ ಮಾಡಬಹುದು. ಸೇಮ್ ಪ್ರೊಸೀಜರ್. ಇದು ಬ್ಯಾಟರಿ ಪವರ್ ಜಾಸ್ತಿ ಇದೆ. ಬ್ಯಾಟರಿ ಪವರ್ ಜಾಸ್ತಿ ಇದೆ. ಓಕೆ. 6 ಬ್ಯಾಟರಿ. ಬ್ಯಾಕಪ್ ಸ್ವಲ್ಪ ಜಾಸ್ತಿ ಇದೆ. ಬ್ಯಾಕಪ್ ಸ್ವಲ್ಪ ಜಾಸ್ತಿ ಇದೆ. ಓಕೆ. ಇದರಲ್ಲಿ ಎಕಾನಮಿ, ಡ್ರೈವ್ ಮೋಡ್, ಸ್ಪೋರ್ಟ್ಸ್ ಮೋಡ್ ಅಂತ ಇದೆ. ಸ್ಪೋರ್ಟ್ಸ್ ಮೋಡ್ ಇದರಲ್ಲಿ ಇದೆಯಾ? ಸ್ಪೋರ್ಟ್ಸ್ ಮೋಡ್. ಓಕೆ. ಈಗ ಆನ್ ಮಾಡುವ ಇದರ ಡಿಸ್ಪ್ಲೇ ನೋಡೋಣ. ಹೌದು. ಡಿಸ್ಪ್ಲೇ ಅಂತ ಹೇಳಿದ್ರೆ ಇದರಲ್ಲಿ ಬ್ಯಾಟರಿ ಲೆವೆಲ್ ಬರ್ತದೆ, ಓಡೋ ಕಿಲೋಮೀಟರ್, ಸೇಮ್. ಪಾರ್ಕಿಂಗ್ ಅಂದ್ರೆ ಪಾರ್ಕಿಂಗ್ ಲಾಟ್, ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಹೇಳಿ ಬರ್ತದೆ. ಪಾರ್ಕಿಂಗ್ ಅಂತ ಹೇಳಿದ್ರೆ ಈಗ ಪಾರ್ಕಿಂಗ್ ಲಾಟ್ ಅಲ್ಲಿ ಈಗ ಪಾರ್ಕಿಂಗ್ ಮಾಡೋ ಗಾಡಿಗೆ ಎಕ್ಸಿಡೆಂಟ್ ಕೊಟ್ಟರೆ ಮೂವ್ ಆಗೋದು. ಬಿಕಾಸ್ ಇದು ಯಾಕೆ ಅಂತ ಹೇಳಿದ್ರು ಅಂತ ಹೇಳಿದ್ರೆ ಈಗ ಸೌಂಡ್ ಲೆಸ್ ಆದ ಕಾರಣ ಅವಾಯ್ಡ್ ಚಿಲ್ಡ್ರನ್ ಎಲ್ಲ ಕೂತ್ಕೊಂಡು, ಮಕ್ಕಳೆಲ್ಲ ಕೂತ್ಕೊಂಡು ಗಾಡಿ ಆನ್ ಮಾಡಿದ್ರೆ ಗೊತ್ತಾಗೋದಿಲ್ಲ ಪಾರ್ಕಿಂಗ್ ಅಲ್ಲಿ ಉಂಟಾ ಇಲ್ವಾ ಅಂತ. ಸ್ಟಾರ್ಟ್ ಇಲ್ಲದ ಕಾರಣ ಎಕ್ಸಿಡೆಂಟ್ ಕೊಟ್ಟರೆ ಮೂವ್ ಆಗ್ತದೆ. ಸೊ ಅದಕ್ಕೋಸ್ಕರ ಪಾರ್ಕಿಂಗ್ P ಅಂತ ಹೇಳಿ ಕೊಟ್ಟಿದ್ದಾರೆ. P ತೆಗೆದ್ರೆ ಈಗ 0 ಸ್ಟಾರ್ಟ್ ಆಗಿದೆ ಗಾಡಿ. ಈಗ ಎಕ್ಸಿಲೇಟರ್ ಕೊಟ್ಟರೆ ಮೂವ್ ಆಗ್ತದೆ ಗಾಡಿ ಆಟೋಮೆಟಿಕ್. ಓಕೆ. ನೀವು ಇಲ್ಲಿ ಈಗ ನೋಡ್ಬೋದು ವೀಲ್ ತಿರ್ಗ್ತಾ ಇದೆ, ನೋಡ್ಬೋದು ರನ್ನಿಂಗ್ ಆಗ್ತಾ ಇದೆ. ಫಸ್ಟ್ ಲಾಟ್ ಅಲ್ಲಿ ಇದು ಎಕಾನಮಿ, ಇದು 35 ಕಿಲೋಮೀಟರ್ 38 ಕಿಲೋಮೀಟರ್ ಸ್ಪೀಡ್. ಇದು ಡ್ರೈವ್ ಮೋಡ್, ಸ್ವಲ್ಪ ಸ್ವಲ್ಪ ಪಿಕಪ್ ಕೂಡ ಜಾಸ್ತಿ ಆಗಿದೆ. ಇದು ಸ್ಪೋರ್ಟ್ಸ್ ಮೋಡ್, ಈಗ 64 ಕಿಲೋಮೀಟರ್ ಸ್ಪೀಡ್ ಹೋಗ್ತದೆ. ಸ್ವಲ್ಪ ಪಿಕಪ್ ಕೂಡ ಜಾಸ್ತಿ ಇದೆ ಕಂಪೇರ್ ಟು ಎಕಾನಮಿ. ಸೊ ಈಗ ಫ್ರೆಂಡ್ಸ್ ಈಗ ನೋಡ್ಬೋದು, ಇಲ್ಲಿ ಸರಿಯಾಗಿ ನೋಡ್ಕೊಳ್ಳಿ. ಸೊ ಇದೇ ಎಲೆಕ್ಟ್ರಿಕ್ ಸ್ಕೂಟಿ. ಸೊ ಇದನ್ನು ನಾವು ಒಮ್ಮೆ ಅಂದರೆ ರನ್ನಿಂಗ್ ಮಾಡಿ ನೋಡುವ ಯಾವ ರೀತಿ ಇದೆ ಅಂತ. ಸೊ ಬನ್ನಿ ಹೋಗುವ, ಅಂದರೆ ಒಂದು ಚಿಕ್ಕ ರೈಡ್ ಮಾಡಿ ನೋಡುವ ಯಾವ ರೀತಿ ಇದೆ ಅಂತ. ಅಂದರೆ ನಮಗೆ ಸಹ ಪರ್ಫಾರ್ಮೆನ್ಸ್ ಹೇಗೆ ಇದೆ ಅಂತ ಗೊತ್ತಿಲ್ಲ. ಇದರ ಡಿಸ್ಕ್ ಎಲ್ಲ ಅವೈಲೇಬಲ್ ಇದೆ, ನೋಡ್ಬೋದು ನೀವೀಗ. ಸೊ ಬನ್ನಿ ಬಿಟ್ಟು ನೋಡುವ. ಸೊ ಬನ್ನಿ ಫ್ರೆಂಡ್ಸ್, ನಾವೀಗ ಸ್ಟಾರ್ಟ್ ಮಾಡಿ ಒಂದು ಚಿಕ್ಕ ರೈಡ್ ಮಾಡಿ ನೋಡುವ. ಸೊ ಇಲ್ಲಿಗ ನೋಡ್ಬೋದು, ಇದು ಸ್ಟಾರ್ಟ್ ಆಯಿತು. ನೀವು ಹೋಗುವ. ಸೊ ನಾವೀಗ ಹೋಗ್ತಾ ಇದ್ದೇವೆ, ನೋಡ್ಬೋದು ನೀವು. ಏನು ಗೊತ್ತೇ ಆಗೋದಿಲ್ಲ, ನಾವು ಹೋಗೋದು ಎಲ್ಲಿ ಹೋಗ್ತಿದ್ದೇವೆ ಅಂತ ಗೊತ್ತೇ ಆಗೋದಿಲ್ಲ. ಸೊ ಫುಲ್ಲು ಸ್ಮೂತಾಗಿ ಉಂಟು, ನೋಡ್ಬೋದು ಗಾಡಿ ಫುಲ್ಲು ಸ್ಮೂತಾಗಿ ಉಂಟು, ಹೋಗ್ತಾ ಇದ್ದೇವೆ. ಸೊ ಇದರಲ್ಲಿ ಸ್ಪೋರ್ಟ್ಸ್ ಮೋಡ್ ಇದೆ, ಅದೇ ರೀತಿಯಾಗಿ ಡಿಸ್ಕ್ ಎಲ್ಲ ಅವೈಲೇಬಲ್ ಇದೆ. ಪರ್ಫಾರ್ಮೆನ್ಸ್ ಮಾತ್ರ ಫುಲ್ಲು ಕ್ರೇಜಿಯಾಗಿದೆ, ನೋಡ್ಬೋದು. ಇದೀಗ ನಾವಿಲ್ಲಿ ಇಡುವಂಥದ್ದು ಸ್ಪೋರ್ಟ್ಸ್ ಮೂಡಲ್ಲಿ ಇದೆ ಗಾಡಿ. ಫಸ್ಟಿಗೆ ಸ್ಟಾರ್ಟ್ ಮಾಡುವಾಗಲೇ ಸ್ಪೋರ್ಟ್ಸ್ ಮೂಡಲ್ಲಿ ಇಟ್ಟಿದ್ದೇವೆ. ಸೊ ನೀವೀಗ ನೋಡ್ಬೋದು, ನಾವು 35 ಸ್ಪೀಡಲ್ಲಿ ಹೋಗ್ತಾ ಇದ್ದೇವೆ. ಸೊ ಇದರಲ್ಲಿ ವೈಟು ಟೋಟಲಾಗಿ ಎಷ್ಟು ಹೋಗ್ಬೋದು ಸರ್? ವೈಟ್ 150 kg ಹಾಕಿಕೊಂಡು. ಓಕೆ, ಇದರಲ್ಲಿ 150 kgವರೆಗೆ ವೈಟ್ ಹಾಕಿಕೊಂಡು ಹೋಗ್ಬೋದಂತೆ. ಸೊ ಈಗ ಒಂದು ನಾವು ಸಣ್ಣ ಸ್ಪೀಡ್ ಟೆಸ್ಟ್ ಮಾಡಿ ನೋಡುವ. ಓಕೆ,
ಸ್ವಲ್ಪನೂ ಗೊತ್ತೇ ಆಗೋದಿಲ್ಲ ಫ್ರೆಂಡ್ಸ್. ನಾವು ಎಷ್ಟರಲ್ಲಿ ಹೋಗ್ತಿದ್ದೇವೆ ಅಂತಲೇ ಗೊತ್ತಾಗೋದಿಲ್ಲ. ಅಂದರೆ ಅಷ್ಟು ಸ್ಮೂತಾಗಿದೆ ವೆಹಿಕಲ್. ನೋಡ್ಬೋದು ಸ್ಕೂಟಿ ಸ್ಪೀಡ್ ಟೆಸ್ಟ್ ಮಾಡಿ ನೋಡುವಾಗ ಓಕೆ 50-60 ಹತ್ತಿರ ಬರ್ತಾ ಉಂಟು. ನೋಡುವ, ಒಳ್ಳೆ ಸ್ಮೂತಾಗಿ ಉಂಟು ಗಾಡಿ. ಹೋಗೋದೇ ಗೊತ್ತಾಗೋದಿಲ್ಲ. ನಾವು ಎಷ್ಟು ಸ್ಪೀಡಲ್ಲಿ ಹೋಗ್ತಿದ್ದೇವೆ ಅಂತೇಳಿ ಗೊತ್ತಾಗೋದಿಲ್ಲ. ನಾವು ಎಷ್ಟು ಸ್ಪೀಡ್ ಹೋಗ್ತಿದ್ದೇವೆ ಅಂತ ಗೊತ್ತಾಗಬೇಕಾದ್ರೆ ಡಿಸ್ಪ್ಲೇ ನೋಡಬೇಕಷ್ಟೇ. ಕ್ರೇಜಿ ಆಗಿದೆ ಫುಲ್. ಪಿಕಪ್ ಕೂಡ ಅಷ್ಟೇ, ಒಳ್ಳೆ ಪಿಕಪ್ಪು ನೋಡ್ಬೋದು. ಡಿಸ್ಕ್ ಕೂಡ ಅಷ್ಟೇ ನೋಡ್ಬೋದು. ನಾನೀಗ ಡಿಸ್ಕಿಲ್ಲಿ ಇಟ್ಟ ತಕ್ಷಣ ನಿಲ್ತದೆ. ಅಂದರೆ ಫುಲ್ ಆ್ಯಕ್ಷನ್ ಎಲ್ಲ ಕರೆಕ್ಟಾಗಿ ಉಂಟು. ಎಲೆಕ್ಟ್ರಿಕ್ ಸ್ಕೂಟಿ ಅಂತ ಏನು ಚೇಂಜಸ್ ಇಲ್ಲ. ಓಕೆ, ನಾವೀಗ ಟರ್ನ್ ಮಾಡಿ ವಾಪಸ್ ಟರ್ನ್ ಮಾಡಿ ಶೋರೂಮ್ ಹತ್ತಿರ ಹೋಗ್ತಾ ಇದ್ದೇವೆ. ಯಾವ ರೀತಿ ಉಂಟು ಅಂತ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಬಂದದಷ್ಟೇ. ರನ್ನಿಂಗಲ್ಲಿ ರನ್ನಿಂಗಲ್ಲಿ ಎಕಾನಮಿ ಎಲ್ಲ ಕ್ಲಿಯರಾಗಿ, ಅಂದರೆ ನಾವು ಎಷ್ಟರಲ್ಲಿ ಹೋಗ್ತಿದ್ದೇವೆ ಅಂತ ನೋಡಬೇಕಾದ್ರೆ ಇಲ್ಲಿ ನೋಡ್ಬೋದು ಚಾರ್ಜ್ ಇದೆಲ್ಲ, ಇಲ್ಲಿ ಎಷ್ಟು ಚಾರ್ಜ್ ಪವರ್ ಇದೆ ಈಗ ಬ್ಯಾಟ್ರಿ ಅಂತ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ಕೂಡ ನಮಗೆ ತೋರಿಸ್ತಾ ಉಂಟು. ನಾವು ಹೋಗೋದೇ ಗೊತ್ತಾಗೋದಿಲ್ಲ. ಅಂದರೆ ನಾವೀಗ ಬೈಕಲ್ಲಿ ಆದರೆ ವೈಬ್ರೇಷನ್ ಎಲ್ಲ ಜಾಸ್ತಿ ಇರ್ತದೆ, ನೀವು ನೋಡ್ಬೋದು. ಆದರೆ ಇದರಲ್ಲಿ ವೈಬ್ರೇಷನ್ ಇಲ್ಲ ಎಲೆಕ್ಟ್ರಿಕ್ ಗಾಡಿಯಲ್ಲಿ. ಓಕೆನಾ, ವೈಬ್ರೇಷನ್ ಒಂದು ಸ್ವಲ್ಪನೂ ಇಲ್ಲ. ಸ್ಮೂತಾಗಿ ಉಂಟು, ಫುಲ್ಲು ಸ್ಮೂತ್ ಉಂಟು. 120 ಕಿಲೋಮೀಟರ್ 15 ರೂಪಾಯಿ. 125 ಕಿಲೋಮೀಟರ್ 15 ರೂಪಾಯಲ್ಲಿ ಹೋಗ್ತದೆ. ಸೊ ನಮಗೆ ಪ್ರಾಫಿಟ್, ಇದು ತೆಗೆದ್ರೆ ಏನು ಲಾಸ್ ಏನಿಲ್ಲ. ಸ್ವಲ್ಪ ಒಂದು ಅಪ್ಪಿದೆ ನೋಡಿ, ಒಳ್ಳೆ ಪವರ್ ಒಳ್ಳೆ ಎಳೀತದೆ. ಅಂದರೆ ಅಪ್ ಇದ್ರೇನು ಪವರ್ ಡೌನ್ ಆಗುತ್ತಲ್ಲ. ಸೊ ಫ್ರೆಂಡ್ಸ್, ನೀವೀಗ ನೋಡಿದಿರಿ, ಅಂದರೆ ನಾನು ಟೆಸ್ಟ್ ಡ್ರೈವ್ ಕೂಡ ಮಾಡಿದೆ, ನೀವು ನೋಡಿದ್ರಿ. ಸೊ ಎಷ್ಟು ಸ್ಪೀಡಲ್ಲಿ ಹೋಗ್ತದೆ ಹೇಗೆ ಅಂತ. ಅದೇ ರೀತಿ ಇವರು ಹೇಳಿದ್ರು ಆದಿತ್ಯ ಅವರು, ಅಂದರೆ ಮೇಂಟೆನೆನ್ಸ್ ಪೆಟ್ರೋಲ್ಗಿಂತ ಮೇಂಟೆನೆನ್ಸ್ ತುಂಬಾನೇ ಕಮ್ಮಿ ಆಗಿದೆ. ಸೊ ನಿಮಗೆ ಈ ಎಲೆಕ್ಟ್ರಿಕ್ ಸ್ಕೂಟಿದು ಯಾವುದೇ ಒಂದು ಡೀಟೇಲ್ಸ್ ಬೇಕಿದ್ರು ಆದಿತ್ಯ ಇವರನ್ನು ಕಾಂಟ್ಯಾಕ್ಟ್ ಆಗ್ಬೋದು. ಇವರ ನಂಬರಿಗೆ ನಿಮಗೆ ನೋಡ್ಬೋದು, ಡಿಸ್ಪ್ಲೇಲಿ ಕೂಡ ಬರ್ಬೋದು. ಅದೇ ರೀತಿ ಫುಲ್ ಡೀಟೇಲ್ಸ್ ಅನ್ನು, ಶೋರೂಮ್ ಡೀಟೇಲ್ಸ್ ನಂಬರನ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಕೂಡ ಹಾಕ್ತೇನೆ, ನೀವು ಹೋಗಿ ಕಾಲ್ ಮಾಡಿ ಇವರಿಗೆ ಕೇಳ್ಬೋದು. ಸೊ ಸರ್, ನಮ್ಮ ಒಂದು ಚಾನಲ್ಗೆ ಒಂದು ನಮಗೆ ಈ ರೀತಿಯಾಗಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ಇದನ್ನು ಹೇಳಿದ್ದಕ್ಕೆ, ಸಂಪೂರ್ಣ ಡೀಟೇಲ್ಸ್ ತಿಳಿಸಿದ್ದಕ್ಕಾಗಿ ಧನ್ಯವಾದಗಳು. ಸೊ ಫ್ರೆಂಡ್ಸ್, ನೀವು ನೋಡಿದ್ದೀರಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದರಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮಗೆ ಎಲೆಕ್ಟ್ರಿಕ್ ಸ್ಕೂಟಿದು ಯಾವುದೇ ಒಂದು ಡೀಟೇಲ್ಸ್ ಬೇಕಿದ್ರು ನಾನೀಗ ಈ ಡಿಸ್ಪ್ಲೇ ಅಂತ ನಂಬರ್ ಬರ್ಬೋದು, ಆದಿತ್ಯ ಅಂತ. ಸೊ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿದ್ದಾರೆ ಈ ಪ್ಯೂರ್ ಶೋರೂಮ್ದು. ಸೊ ನಿಮಗೆ ದಯವಿಟ್ಟು ಇವರನ್ನು ಹೋಗಿ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಸಂಪೂರ್ಣ ಡೀಟೇಲ್ಸ್ ಯಾವುದೇ ರೀತಿ ಎಂಕ್ವೈರಿ ಏನೇ ಬೇಕಾದರೂ ನಿಮಗೆ ಕೇಳ್ಬೋದು. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡುವ. ಅಲ್ಲಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ಟೇಕ್ ಕೇರ್, ಬೈ ಬೈ.